ಅಡಿಕೆಯಲ್ಲಿ ಏನಾಗುತ್ತೆ ಅಂದ್ರೆ ಕಡೆ ಒಡೆಯುವ ರೋಗ ಅಂತ ಇದೆ. ಅಡಿಕೆ ಕಡೆ ಒಡೆಯುವುದು, ಅದಕ್ಕೆ ಜಿಂಕ್ ಹಾಕ್ಬೇಕು ಅಂತ ಹೇಳ್ತಾರೆ. ಅದೇ ರೀತಿ ಎಲೆಗಳು ವಿಚಿತ್ರ ರೂಪದಲ್ಲಿ ಬರುವಂತದ್ದಕ್ಕೆ ಬೋರಾನ್ ಅಗತ್ಯ ಇದೆ. ಭೂಮಿಗೆ ಸುಣ್ಣ ಹಾಕಬೇಕು ಅಂತ ತುಂಬಾ ಜನರು ಹೇಳ್ತಾರೆ. ಈ ರೀತಿಯ ಖನಿಜ ಮಿತ್ರವನ್ನು ಹಾಕಿದ ಪರಿಣಾಮವಾಗಿ ಅತ್ಯುತ್ತಮವಾಗಿರುವಂತಹ ಫಲಿತಾಂಶ ಬಂದಿದೆ. ನೀವು ಕೂಡ ತರಕಾರಿಗಳಿಗೆ ಬೇರೆ ಎಲ್ಲದಕ್ಕೂ ಕೂಡ ಆಗುತ್ತೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ತುಂಬಾ ಜೋರ, ವರ್ಷದಲ್ಲಿ ಒಂದು 4-5 ತಿಂಗಳು ಕಂಟಿನ್ಯೂಸ್ ಮಳೆ ಬರ್ತದೆ. ಅದರಿಂದಾಗಿ ಇಲ್ಲಿ ಸುಣ್ಣದ ಅಂಶ ಭೂಮಿಯಲ್ಲಿ ಬಹಳ ಕಡಿಮೆ. ರೂಟ್ ಗ್ರೋತ್ ಮತ್ತು ನಮಗೆ ಎಲೆಯಲ್ಲಿ ಬಣ್ಣ, ಎಲೆ ದಪ್ಪ ಹಸಿರಾಗಿರುವಂತ ಬಣ್ಣ ಮತ್ತು ಉಳಿದ ರೋಗಗಳನ್ನು ತಡೆಗಟ್ಟಲಿಕ್ಕಿರುವಂತ ಶಕ್ತಿ, ಸ್ವಾಭಾವಿಕವಾದ ಶಕ್ತಿ ಇದರಲ್ಲಿ ಹೆಚ್ಚಾಗ್ತದೆ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ಕೃಷಿಯ ಬೇರೆ ಬೇರೆ ಪ್ರಕಾರಗಳು, ಬೇರೆ ಬೇರೆ ಸಂಗತಿಗಳು, ಬೇರೆ ಬೇರೆ ಕೃಷಿಯ ಶಿಕ್ಷಣಗಳನ್ನು ತೋರಿಸುವ ಪ್ರಯತ್ನವನ್ನು ಮಾಡ್ತಾ ಇರ್ತೇವೆ. ತುಂಬಾ ಜನರು ಕಮೆಂಟ್ಗಳನ್ನು ಹಾಕ್ತಾರೆ, ಹೈನುಗಾರಿಕೆ ಬಗ್ಗೆ ತೋರಿಸಿ ಅನ್ನುವಂಥ ಕಮೆಂಟ್ಗಳನ್ನು ಹಾಕ್ತಾ ಇದ್ರು. ಅದಕ್ಕೋಸ್ಕರ ಒಂದಷ್ಟು ಹೈನುಗಾರಿಕೆ ಸಂಗತಿಗಳನ್ನು ಕೂಡ ತೋರಿಸ್ತಿದ್ದೇವೆ. ಹಿಂದೆ ಮಣ್ಣು ಪರೀಕ್ಷೆ ಮಾಡೋದು ಹೇಗೆ ಅನ್ನುವಂಥದ್ದು ಕೆಲವು ಕಮೆಂಟ್ ಹಾಕಿದ್ರು. ಮಣ್ಣು ಪರೀಕ್ಷೆ ಮಾಡೋದನ್ನು ಕೂಡ ತೋರಿಸಿದ್ದೇವೆ. ಎಲ್ಲವನ್ನು ಕವರ್ ಮಾಡೋಕ್ಕಾಗಲ್ಲ, ಆದರೂ ಪ್ರತಿನಿತ್ಯ ಒಂದಷ್ಟು ಸಂಗತಿಗಳನ್ನು ಕವರ್ ಮಾಡ್ತೇವೆ. ಈ ಬಾರಿ ತುಂಬಾ ಜನರು ಕಮೆಂಟ್ ಮಾಡಿರುವಂಥದ್ದು, ಫೇಸ್ಬುಕ್ ಅಲ್ಲಿ ಕೆಲವು ಕಮೆಂಟ್ ಮಾಡಿರುವಂಥದ್ದು, ಸುಣ್ಣ ಅಥವಾ ಭೂಮಿಗೆ ಯಾವ ಸುಣ್ಣ ಒಳ್ಳೆಯದು, ಯಾವ ರೀತಿಯ ಸುಣ್ಣದ ಅವಶ್ಯಕತೆ ಭೂಮಿಗಿರುತ್ತೆ ಅನ್ನುವಂಥ ಸಂಗತಿಗಳನ್ನು ತಿಳಿಸಿ ಅಂತ ನೀವೆಲ್ಲರೂ ಕೂಡ ಹೇಳಿದ್ರಿ. ಅದಕ್ಕೋಸ್ಕರ ಈ ವಿಶೇಷವಾಗಿರುವಂಥ ಕಂಟೆಂಟ್ ನಾನಿವತ್ತು ಇರುವಂಥದ್ದು ವಿಟ್ಲದಲ್ಲಿ ರೈತ ಉತ್ಪಾದಕ ಕಂಪನಿಯ ಮುಖಾಂತರ ಒಂದು ರೈತರಿಗೆ ಹೇಗೆ ಒಂದು ಹೆಲ್ಪ್ ಮಾಡ್ಬೋದು ಅನ್ನುವಂಥದ್ದು ತೋರಿಸಿರುವಂಥ ಅತ್ಯಂತ ದೊಡ್ಡದಾಗಿರುವಂಥ ರೈತ ಉತ್ಪಾದಕ ಕಂಪನಿ ವಿಟ್ಲದ ಪಿಂಗಾರ. ವಿಟ್ಲ, ಬಂಟ್ವಾಳ, ಪುತ್ತೂರಿನ ಭಾಗದ ರೈತರ ಜೀವನಾಡಿ ಅಂತ ಪಿಂಗಾರದ ಅಧ್ಯಕ್ಷರಾಗಿರುವಂಥ ರಾಮ್ ಕಿಶೋರ್ ಅವರು ಭೂಮಿಗೆ ಯಾಕೆ ಸುಣ್ಣ ಅವಶ್ಯಕ ಮತ್ತು ಖನಿಜ ಮಿತ್ರ ಅನ್ನುವಂಥ ಗ್ರಾನ್ಯುಯಲ್ಸ್ ಸುಣ್ಣದ ಮುಖಾಂತರ ಭೂಮಿಗೆ ಹಾಕಿದರೆ ಅದರಿಂದಾಗಿ ತೋಟಕ್ಕೆ ಹೇಗೆ ಉಪಯೋಗ ಆಗುತ್ತೆ ಅನ್ನುವಂಥ ಸಂಗತಿಯನ್ನು ನಮ್ಮ ಎದುರುಗಡೆ ಈಗ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಈ ವಿಡಿಯೋನ ಎಲ್ಲ ಅಡಿಕೆ ಬೆಳೆಗಾರರಿಗೆ ಶೇರ್ ಮಾಡಿ. ನಾನು ರಾಮ್ ಕಿಶೋರ್ ಅಂತ, ಮಂಚಿ ಗ್ರಾಮ, ಬಂಟ್ವಾಳ ತಾಲೂಕಿನವನು, ಪಿಂಗಾರ ತೋಟಗಾರಿಕಾ ರೈತ ಉತ್ಪಾದಕ ಕಂಪನಿಯ ಅಧ್ಯಕ್ಷ. ಈಗ ನಾವು ಖನಿಜ ಮಿತ್ರದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ಖನಿಜ ಮಿತ್ರವನ್ನು ನಾವು ಪಿಂಗಾರದಲ್ಲಿ ಕಳೆದ 2 ವರ್ಷದಿಂದ ಮಾರಾಟ ಮಾಡ್ತಾ ಇದ್ದೀವಿ. ಉತ್ತಮ ರಿಸಲ್ಟ್ ಇದೆ, ಯಾಕೆಂದ್ರೆ ಹೆಚ್ಚಿನ ರೈತರು ಇದನ್ನ ಬಂದು ತಗೊಂಡು ಹೋಗ್ತಾ ಇದ್ದಾರೆ. ಇದು ಸಾಮಾನ್ಯವಾಗಿ ಒಂದು ಮರಕ್ಕೆ ಕಡಿಮೆ ಪಕ್ಷದಲ್ಲಿ 125 ಗ್ರಾಮು ಹಾಕಲೇಬೇಕು. ಅದಕ್ಕಿಂತ ಜಾಸ್ತಿ ಹಾಕಿದ್ರು ಒಳ್ಳೆಯದು. ಇದು ಖನಿಜ ಮಿತ್ರ ಅನ್ನೋದು ಇದು ಹರಳು ರೂಪದಲ್ಲಿ ಇರುವಂತಹ ಸುಣ್ಣ ಅಂತ ಹೇಳ್ಬೋದು. ಇದು ಯಾಕೆ ಅಂತಂದ್ರೆ ನಮ್ಮ ಸಾಯಿಲ್ನಲ್ಲಿರುವ pH ಲೆವೆಲ್ ಅನ್ನು ಸರಿ ಮಾಡಲಿಕ್ಕೆ ಇರುವಂಥದ್ದು. ಇದನ್ನ ವಿಶೇಷತೆ ಏನು ಅಂತಂದ್ರೆ ಇದು ಹರಳು ರೂಪದಲ್ಲಿ ಇರುವ ಕಾರಣ ಇದರ ಯಾವ ಸಮಯದಲ್ಲಿ ಕೊಡ್ಬೋದು, ಯಾವಾಗ್ಲಾದ್ರೂ ಕೊಡ್ಬೋದು. ಜೊತೆಯಲ್ಲಿ ಇದ್ರ ಜೊತೆ ಫರ್ಟಿಲೈಸರ್ ಅನ್ನು ಮಿಕ್ಸ್ ಮಾಡಿ ಬೇಕಾದ್ರೆ ಕೊಡ್ಬೋದು. ಮಿಕ್ಸ್ ಮಾಡಿ ಕೊಡ್ಬೇಕು ಅಂತಲ್ಲ, ಲೇಬರ್ ಸೇವಿಂಗಿಗೋಸ್ಕರ ಅಗತ್ಯ ಇದ್ರೆ ಮಿಕ್ಸ್ ಮಾಡಿ ಕೊಡ್ಬೋದು. ಅಲ್ಲದೆ ಇದ್ರೆ ಇದನ್ನ ಮೊದಲು ಕೊಟ್ಟು ಆಮೇಲೆ ಫರ್ಟಿಲೈಸರ್ ಗೊಬ್ಬರವನ್ನು ಕೊಡುವುದೇ ಉತ್ತಮ, ಅಲ್ಲ ಅಂತಲ್ಲ. ಆದ್ರೆ ಈ ದಕ್ಷಿಣ ಕನ್ನಡದಲ್ಲಿ ಏನಾಗ್ತದೆ ಅಂದ್ರೆ ಮಳೆ ವಿಪರೀತ ಇರುವ ಕಾರಣ, ಅಸಿಡಿಕ್ ಸಾಯಿಲ್ ಆಗುವ ಕಾರಣ ಎಲ್ಲಾ ರೋಗಗಳು ಜಾಸ್ತಿ ಆಗೋದು, ನ್ಯೂಟ್ರಿಯೆಂಟ್ ಅವೈಲಬಿಲಿಟಿ ಇಲ್ಲದೆ ಆಗೋದು, ಇದೆಲ್ಲ ಮಳೆಗಾಲದಲ್ಲಿ. ಹಾಗಾಗಿ ಒಂದು ಡೋಸು ಮಳೆಗಾಲಕ್ಕಿಂತ ಮುಂಚೆಯೇ ಕೊಟ್ಟರೆ ಮಳೆ ಬಂದಾಗ ಆಗುವಂತ ಲೀಚಿಂಗ್ ನಲ್ಲಿ ತಡೆಗಟ್ಟಿ, ಇದು ಅಸಿಡಿಕ್ ಆಗೋದನ್ನ ತಡೆಗಟ್ಟಿ ಇರುವಂತ ನ್ಯೂಟ್ರಿಯೆಂಟ್ ಅವೈಲಬಿಲಿಟಿ ಗಿಡಗಳಿಗೆ ಜಾಸ್ತಿ ಇರುವ ಕಾರಣ ಗಿಡಗಳು ಹೆಲ್ದಿಯಾಗಿರುತ್ತೆ. ಅದರಿಂದಾಗಿ ರೋಗಗಳು ಬರುವುದು ಕಡಿಮೆ ಆಗ್ತದೆ. ಒಂದು, ಇದರಲ್ಲಿ 3 ರೀತಿಯ ಬ್ಯಾಗ್ ಅನ್ನು ಅವರು ಸಪ್ಲೈ ಮಾಡ್ತಾ ಇದ್ದಾರೆ. ಖನಿಜ ಮಿತ್ರದಲ್ಲಿ 3 ರೀತಿಯ ಹರಳು ರೂಪದಲ್ಲಿ ಇದೆ. ಒಂದು ಖಾಲಿ ಸುಣ್ಣವನ್ನು ಹರಳು ರೂಪದಲ್ಲಿ ಮಾಡಿದ್ದಾರೆ, ಅದರಲ್ಲಿ ಕ್ಯಾಲ್ಸಿಯಂ ಕಾರ್ಬೊನೇಟ್ ಮಾತ್ರ ಇರೋದು, ಅದು ಈ ಬ್ಯಾಗು. ಇದರಲ್ಲಿ ಕ್ಯಾಲ್ಸಿಯಂ ಮಾತ್ರ ಇದೆ. ಇದು ಎರಡನೇದು, ಇದರಲ್ಲಿ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಇದೆ. ಇದು 3ನೇ ಬ್ಯಾಗು ಮಧ್ಯದಲ್ಲಿದೆ. ಇದು ಕ್ಯಾಲ್ಸಿಯಂ ಮೆಗ್ನೀಷಿಯಂ ಜೊತೆಯಲ್ಲಿ ಅವರು ಬೋರಾನ್ ಮತ್ತು ಜಿಂಕ್ ಅನ್ನು ಆಡ್ ಮಾಡಿದ್ದಾರೆ. ಸೊ ನಮ್ಮ ಅಡಿಕೆಯಲ್ಲಿ ಏನಾಗುತ್ತೆ ಅಂದ್ರೆ ಕಡೆ ಒಡೆಯುವ ರೋಗ ಅಂತ ಇದೆ. ಅಡಿಕೆ ಕಡೆ ಒಡೆಯುವುದು, ಅದಕ್ಕೆ ಜಿಂಕ್ ಹಾಕ್ಬೇಕು ಅಂತ ಹೇಳ್ತಾರೆ. ಅದೇ ರೀತಿ ಎಲೆಗಳು ವಿಚಿತ್ರ ರೂಪದಲ್ಲಿ ಬರುವಂತದ್ದಕ್ಕೆ ಬೋರಾನ್ ಅಗತ್ಯ ಇದೆ. ಹಾಗಾಗಿ ಅದೆರಡನ್ನು ಅವ್ರು ಆಡ್ ಮಾಡಿ ಕೊಡ್ತಾ ಇದ್ದಾರೆ.
ಯಾಕೆ ಆಡ್ ಮಾಡಿ ಕೊಡ್ತಾ ಇದ್ದಾರೆ ಅಂದ್ರೆ ಹಾಕ್ಲಿಕ್ಕೆ ಸುಲಭ ಆಗುತ್ತದೆ, ಹಾಗಾಗಿ ನಮ್ಗೆ ಒಂದೇ ಸಲ ಹಾಕಿ ಮುಗೀತದೆ. ಅಂತೂ ಗ್ರ್ಯಾನ್ಯುಲರ್ ಫಾರ್ಮ್ ಅಲ್ಲಿ ಇರುವ ಕಾರಣ ಗಿಡದ ಸುತ್ತಲೂ ಒಂದು ರೌಂಡ್ ಇದನ್ನ ಚೆಲ್ಲುವುದು ಒಳ್ಳೇದು. ಖನಿಜ ಮಿತ್ರವನ್ನು 2 ಸಲ ವರ್ಷಕ್ಕೆ ಕೊಡೋದು ಬಹಳ ಉತ್ತಮ. ನಾನು ಆಗ್ಲೇ ಹೇಳಿದಾಗೆ ಮಿನಿಮಮ್ 125 ಗ್ರಾಮ್ ಕೊಡಬೇಕು ಅಂತ ಹೇಳಿದೆ. 125 ಗ್ರಾಮ್ ಅಂತಂದ್ರೆ ಅದು ಒಂದು ಕೈ ಹಿಡಿಯಷ್ಟೇ ಆಗೋದು. ಒಂದು ಕೈಯಲ್ಲಿ ಇಷ್ಟ ಹಾಕಿದ್ರೆ ಒಂದು ಸಾಧಾರಣ 125 ಗ್ರಾಮ್ನಷ್ಟು ಬರ್ತದೆ. ಹಾಗಾಗಿ ತೂಕ ಮಾಡಿ ಪ್ರತಿಯೊಂದನ್ನು ಮಾಡಬೇಕಾಗೂ ಇಲ್ಲ, ಒಂದು ಕೈಯಲ್ಲಿ ಹಾಕ್ತಾ ಹೋಗ್ಬೋದು. ಈ ರೀತಿಯಲ್ಲಿ ಮಳೆಗಾಲಕ್ಕಿಂತ ಮುಂಚೆ ಒಮ್ಮೆ ಕೊಟ್ರೆ ನಮ್ಗೆ ಆ ಮಳೆಗಾಲದಲ್ಲಿ ಲೀಚಿಂಗ್ ಆಗಿ ಅದು ಅಸಿಡಿಕ್ ಆಗುವುದನ್ನು ತಡೆಗಟ್ಟಿ ಆವಾಗಲೇ ನ್ಯೂಟ್ರಿಯೆಂಟ್ ಅವೈಲಬಿಲಿಟಿ ಆಗಿ ರೋಗ ಬರುವುದು, ಕೊಳೆ ರೋಗ ಬರುವುದು ಇಂಥದ್ದು ಕಡಿಮೆ ಆದ್ರೆ ನಮ್ಗೆ ಅಲ್ಲಿ ಒಂದು ಲಾಭ. ಎರಡನೇದು, ಮಳೆಗಾಲ ಹೋದ ನಂತರ ಅಂದ್ರೆ ಅಕ್ಟೋಬರ್ ನಂತರ ಮೊದಲು ನಾವು ಇನ್ನೊಂದು ಡೋಸ್ ಇದನ್ನ ಕೊಟ್ರೆ ಅತಿ ಉತ್ತಮ. ಮತ್ತೆ ಇಡೀ ನೆಕ್ಸ್ಟ್ ಮೇವರೆಗೂ ಅದು ಮಣ್ಣಿನಲ್ಲಿ ಇರ್ತದೆ. ಇದು ಗ್ರ್ಯಾನ್ಯುಲರ್ ಫಾರ್ಮ್ ಆದ ಕಾರಣ ಅದು ನಿಧಾನಕ್ಕೆ ಕರಗೋದು, ನಿಧಾನಕ್ಕೆ ಬಿಡುವುದು. ಹಾಗಾಗಿ ವರ್ಷ ಪೂರ್ತಿ ನಾವು pH ಅನ್ನು ಮೇಂಟೈನ್ ಮಾಡಿದಾಗ ಆಗ್ತದೆ. ಇದರಿಂದಾಗಿ ಈ ಉಳಿದ ನ್ಯೂಟ್ರಿಯೆಂಟ್ಗಳ ಅವೈಲಬಿಲಿಟಿ, ರೂಟ್ ಗ್ರೋತ್ ಮತ್ತು ನಮಗೆ ಎಲೆಯಲ್ಲಿ ಬಣ್ಣ, ಎಲೆ ದಪ್ಪ ಹಸುರಾಗಿರುವಂತ ಬಣ್ಣ ಮತ್ತು ಉಳಿದ ರೋಗಗಳನ್ನು ತಡೆಗಟ್ಟಲಿಕ್ಕಿರುವಂತ ಶಕ್ತಿ, ಸ್ವಾಭಾವಿಕವಾದ ಶಕ್ತಿ ಇದರಲ್ಲಿ ಹೆಚ್ಚಾಗ್ತದೆ. ಹಾಗಾಗಿ ಇದನ್ನು ಉಪಯೋಗಿಸುವುದು ಉತ್ತಮ. ಎರಡನೇದಾಗಿ ಇದು ಪಿಂಗಾರದಲ್ಲಿ ಕೂಡ ನಾವು ಮಾರಾಟ ಈಗಾಗಲೇ ಮಾಡ್ತಾ ಇದೀವಿ. ರೈತರು ಇದನ್ನ ಬಂದು ತಗೊಂಡು ಹೋಗ್ತಾ ಇದ್ದಾರೆ. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ತಗೊಂಡು ಹೋಗ್ಬೋದು, ನಮ್ಮಲ್ಲಿ ಅವೈಲಬಿಲಿಟಿ ಇದೆ ಯಾವಾಗಲೂ. ಸುಣ್ಣವನ್ನು ಕೊಡುವ ಅಭ್ಯಾಸ, ಕುಮ್ಮಯ್ಯನ್ನು ಕೊಡುವ ಅಭ್ಯಾಸ ಹೆಚ್ಚಿನ ರೈತರಿಗೆ ಇದೆ. ಅದನ್ನು ಇಡೀ ಮೈಗೆ, ಕಣ್ಣಿಗೆ ಎಲ್ಲ ಬರುವ ಹಾಗೆ ಚೆಲ್ಲುವಾಗ ಕಣ್ಣಿಗೆ ಆ ಧೂಳು ಬರುವುದು, ಮೂಗಿಗೆ ಬರುವಂಥದ್ದು, ಇಂಥದ್ದು ತೊಂದರೆಗಳೆಲ್ಲ ಇರ್ತದೆ. ಮತ್ತು ಅದು ಲೀಚ್ ಔಟ್ ಆಗಿ ಹೋಗುದು ಬೇಗ ಆ ಫಾರ್ಮಲ್ ಇದ್ದಾಗ. ಇದು ಗ್ರ್ಯಾನ್ಯುಲರ್ ಫಾರ್ಮಲ್ ಇರುವ ಕಾರಣ ಹಾಕ್ಲಿಕ್ಕೂ ಸುಲಭ, ಹಾಕಿದ ನಂತರ ಅದು ಮಣ್ಣಲ್ಲಿ ಶಾಶ್ವತವಾಗಿ ಉಳಿಯುವ ಕಾರಣ, ನಿಧಾನಕ್ಕೆ ಕರುವ ಕಾರಣ ಅದರ ಉಪಯೋಗ ಹೆಚ್ಚು. ಸರ್, ಹೆಚ್ಚಾಗಿ ಮಲೆನಾಡು ಭಾಗದಿಂದ ನಾವು ಹೆಚ್ಚು ಕಾಪಿ ಮಾಡ್ತಿದ್ದದ್ದು, ಸುಣ್ಣಗಳನ್ನೆಲ್ಲ ಅಲ್ಲಿ ಹೆಚ್ಚು ಆಗ್ತಿದ್ರು ಕಾಫಿ ತೋಟಗಳು. ಸಾಧಾರಣ ಈಗ ಇಲ್ಲಿ ಇದೊಂದು ತೋಟ ಕಾಣ್ತಿದೆ ನಮಗೆ. ಇಲ್ಲಿ ತೋಟ ಕಾಣುವಾಗ ಸುಣ್ಣವನ್ನು ಆದ್ರೆ ಎಲ್ಲಾ ಕಡೆ ಚೆಲ್ಲಿಕೊಂಡು ಹೋಗ್ತಾ ಇದ್ರು. ಹೌದು. ಆದ್ರೆ ಈ ಗ್ರಾನ್ಯುಲ್ ಅನ್ನು ಎಲ್ಲಾ ಕಡೆ ಚೆಲ್ಲಬೇಕಾ ಅಥವಾ ಗಿಡದ ಒಂದು 4-5 ಅಡಿ ತ್ರಿಜ್ಯದಲ್ಲಿ ಒಂದು ರೌಂಡ್ ಅಲ್ಲಿ ಹಾಕ್ಬೇಕಾ? ಬುಡದಲ್ಲಿ ತ್ರಿಜ್ಯದಲ್ಲಿ ಹಾಕುವುದೇ ಉತ್ತಮವಾದ್ದು. ಯಾಕೆಂದ್ರೆ ಅಲ್ಲಿಯೇ ರೂಟ್ ಇರುವಂತದ್ದು. ಇದು ರೂಟಿನ ಝೋನ್ ನಲ್ಲಿ ಎಲ್ಲಿ ಬೇರುಗಳ ಬೆಳವಣಿಗೆ ಇದೆ, ಬೇರುಗಳು ಇದೆಯೋ ಅಲ್ಲಿ ಇದರ pH ವ್ಯಾಲ್ಯೂ ಮುಖ್ಯವಾಗಿ ಸರಿಯಾಗಬೇಕಾದ್ದು. ಇಡೀ ತಟ್ಟಿನಲ್ಲಿ ನಾವು pH ಲೆವೆಲ್ ಅನ್ನು ಮೇಂಟೈನ್ ಮಾಡಿ ಯಾವ ಪ್ರಯೋಜನವೂ ಇಲ್ಲ. ಪುನಃ ಅಲ್ಲಿವರೆಗೆ ಬರುವುದೇ ಇಲ್ಲ ಬೇರು. ಬೇರು ಬರುವುದೇ ಅದರ ವ್ಯಾಸವೇ ಅದು 2 ಫೀಟ್. 2 ಫೀಟ್ಗಿಂತ ಹೆಚ್ಚಿನ ವ್ಯಾಸದಲ್ಲಿ ಅದು ಬೇರು ಇರುವುದಿಲ್ಲ ಹೆಚ್ಚಾಗಿ. ಹಾಗಾಗಿ ಅಷ್ಟು ಜಾಗದ ಒಳಗಡೆಯೇ ಹಾಕುವುದು ಉತ್ತಮ. ಈಗ ಅಡಿಕೆಗೆ ಆದ್ರೆ ನೀವು 1 ಹಿಡಿ ಅಂತ ಹೇಳಿದ್ರಿ. ಹೌದು. ತೆಂಗಿಗಾದ್ರೆ ಎಷ್ಟು ಹಾಕ್ಬೇಕಾಗ್ತದೆ? ಆವಾಗಾದ್ರೆ ನೀವು ಒಂದು 4 ಹಿಡಿ ಆದ್ರೂ ಹಾಕ್ಬೇಕಾಗುತ್ತೆ ಕಡಿಮೆಯಲ್ಲಿ. ಅಂದ್ರೆ ಇದನ್ನ ನಾನು ಕಡಿಮೆಯಲ್ಲಿ ಅಂತ 2 ಸಲ ಒತ್ತಿ ಹೇಳ್ತಾ ಇರೋದ್ರೆ ಅಷ್ಟಾದ್ರೂ ಮಿನಿಮಮ್ ಹಾಕ್ಲೇಬೇಕು ಅಂತ. ಅದಕ್ಕಿಂತ ಜಾಸ್ತಿ ಹಾಕಿದ್ರು ಏನು ದೋಷ ಇಲ್ಲ, ಯಾಕೆಂದ್ರೆ ಇದು ಜಾಸ್ತಿ ಆದ್ರಿಂದಾಗಿ ಯಾವ ದೋಷವೂ ಇಲ್ಲ. ಇದರಿಂದಾಗಿ pH ವ್ಯಾಲ್ಯೂ ರೈಸ್ ಆಗ್ಲಿಕ್ಕಿಲ್ಲ. ಇದು ನಾರ್ಮಲ್ pH ಬಂದ ನಂತರ ಅದು ಅಲ್ಲೇ ಇರ್ತದೆ. ಹಾಗಾಗಿ ಅಷ್ಟೇನೆ ಅದು ಹೀರಿಕೊಳ್ತದೆ. ಹಾಗಾಗಿ ಅದು ಉತ್ತಮವಾಗಿರ್ತದೆ. ಓಕೆ ಸರ್, ಒಂದು ಅತ್ಯುತ್ತಮವಾಗಿರುವಂತಹ ಜನರಿಗೆ ಮಾಹಿತಿ ಕೊಟ್ಟರೆ. ಯಾಕಂದ್ರೆ ನಮ್ಮ ಸೌತ್ ಕೇಂದ್ರದಲ್ಲಿ ಸುಣ್ಣದ ವ್ಯಾಲ್ಯೂ ಬಗ್ಗೆ ಈಗೀಗ ಹೆಚ್ಚು ಅವೇರ್ನೆಸ್ ಕ್ರಿಯೇಟ್ ಆಗ್ತಿರೋದು. ಸಂಪೂರ್ಣ ಸಹಜ ಕೃಷಿ ಚಾನಲ್ ಕಡೆ ನಿಮಗೆ ಧನ್ಯವಾದಗಳು. ಅದೇ ರೀತಿಯಲ್ಲಿ ಒಂದು ದೊಡ್ಡ ವ್ಯಾಪ್ತಿಯಲ್ಲಿ ನೀವು ಕೆಲಸ ಮಾಡ್ತಿದ್ದೀರಿ. ಒಟ್ಟಾರೆಯಾಗಿ ಕಂಪನಿಗಳನ್ನು ಕೂಡ ನೀವು ಪ್ರಮೋಟ್ ಮಾಡೋದಿಲ್ಲ ಮತ್ತು ಅದನ್ನು ಹೇಳಲಿಕ್ಕೆ ಹೋಗುದಿಲ್ಲ. ಇಲ್ಲ, ಖಂಡಿತ. ಅಂತದ್ರಲ್ಲಿ ನೀವು ಹೇಳಬೇಕು ಅಂತ ಹೇಳಿದ್ರೆ ಕರೆಕ್ಟ್ ಆಗಿ ರಿಸಲ್ಟ್ ಸಿಕ್ಕಿರ್ಬೇಕು. ಏನನ್ಸುತ್ತೆ ಸರ್ ಈ ಕಂಪನಿ ಬಗ್ಗೆ? ಇಲ್ಲ, ಇದು ನಮ್ಗೆ ಉತ್ತಮವಾಗಿ ಇದೆ ಅಂತಲೇ ಅನ್ನಿಸ್ತಾ ಇರೋದು. ಯಾಕೆ ನಾವು ಕಳೆದ 3 ವರ್ಷದಿಂದ ಮಾಡ್ತಾ ಇದ್ದೀವಿ ಇದನ್ನ. ನಮ್ಮ ರೈತರು ಹೆಚ್ಚು ಕಮ್ಮಿ ಒಂದು 30 ಕಿಲೋಮೀಟರ್ ಸುತ್ತಮುತ್ತಲು ಇರುವಂತ ರೈತರಿಗೆ ನಮ್ಮ ಮೆಂಬರ್ಸ್ ಇದ್ದಾರೆ. ನಮ್ಮಲ್ಲಿ 1200 ಜನ ಮೆಂಬರ್ಸ್ ಇದ್ದಾರೆ. ಅವರಲ್ಲಿ ಹೆಚ್ಚಿನವರು ಇದನ್ನು ಕೊಂಡೋಗಿದ್ದಾರೆ, ಉಪಯೋಗಿಸಿದ್ದಾರೆ. ಮತ್ತು ಉಪಯೋಗಿಸಿದವರು ಇದನ್ನ ತೊಂದರೆ ಇಲ್ಲ, ಇನ್ನೂ ಚೆನ್ನಾಗಿದೆ, ಇನ್ನು ಕೂಡ ಖರೀದಿ ಮಾಡಬಹುದು ಅನ್ನೋ ಅಭಿಪ್ರಾಯವನ್ನು ಅವರು ತೋರಿಸಿದ್ದಾರೆ. ಹಾಗಾಗಿ ನಾವು ಇದನ್ನ ಹೆಚ್ಚಿನ ಪ್ರಮಾಣದಲ್ಲಿ ಖರೀದಿ ಮಾಡಿ ನಾವು ಮಾರಾಟ ಮಾಡ್ತಾ ಇದ್ದೀವಿ. ಓಕೆ ಸರ್, ಧನ್ಯವಾದಗಳು. ಕೃಷಿಯಲ್ಲಿ ಅಪಾರವಾಗಿರುವಂತಹ ಅನುಭವ ಇರುವಂತಹ ಪಿಂಗಾರ ಸಂಸ್ಥೆಯ ಅಧ್ಯಕ್ಷ ಆಗಿರುವಂತಹ ರಾಮ್ ಕಿಶೋರ್ ಅವರ ಮಾತನ್ನು ಕೇಳಿದ್ರಿ. ತುಂಬ ಬಾರಿ ನಮ್ಮ ಕರಾವಳಿಯ ಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಳೆ ಹೊಡಿತಾ ಇರ್ತದೆ. ಆ ಕಾರಣಕ್ಕೋಸ್ಕರ ನಮ್ಮ ಭೂಮಿಯ pH ಲೆವೆಲ್ ಕಂಟ್ರೋಲಿಗೆ ಸಿಗುವುದಿಲ್ಲ. ಅದಕ್ಕೋಸ್ಕರ ತುಂಬ ಬಾರಿ ನಾವು ಯಾವುದೇ ರೀತಿಯ ಸಾವಯವ ಗೊಬ್ಬರವನ್ನು ಹಾಕಿದ್ರು, ರಾಸಾಯನಿಕ ಗೊಬ್ಬರವನ್ನು ಹಾಕಿದ್ರು ಕೂಡ ಅಡಿಕೆಯನ್ನು ನಾವು ಹೇಗೆ ಯೋಚನೆ ಮಾಡ್ತೇವೆ, ನಮಗೆ ಹೇಗೆ ರಿಸಲ್ಟ್ ಬೇಕು ಅಷ್ಟು ರಿಸಲ್ಟ್ ಅದರಲ್ಲಿ ಬರುವುದಿಲ್ಲ, ಅದರಲ್ಲಿ ಬೆಳೆ ಬರುವುದಿಲ್ಲ. ಅದಕ್ಕೋಸ್ಕರ ತುಂಬ ಜನರು ಕಂಗಾಲಾಗಿರೋದು ನೀವು ನೋಡಿರ್ಬೋದು. ಅದಕ್ಕೆಲ್ಲ ಕಾರಣ pH ಲೆವೆಲ್ ಅನ್ನುವಂಥದ್ದು. ಅದನ್ನು ಸರಿ ಮಾಡಬೇಕು ಅಂತ ಹೇಳಿದ್ರೆ ಈ ಖನಿಜ ಮಿತ್ರ ಅನ್ನುವಂಥದ್ದು ಅತ್ಯುತ್ತಮ ಆಯ್ಕೆ ಅಂತ ನಿಮ್ಮ ಭಾಗದಲ್ಲಿ ಹೇಳ್ತಾ,
ಇದಕ್ಕಿಂತ ಮೊದಲು ಕೂಡ ಹಸುವಿನ ಬಗ್ಗೆ, ಸಾವಯವ ಕೃಷಿಯ ಬಗ್ಗೆ ಒಂದಷ್ಟು ಸಂಗತಿಗಳು ನಿಮಗೆ ತಿಳಿಸಿದ್ದೆ. ಎಕ್ಸ್ ಆರ್ಮಿ ರಮೇಶ್ ಅಂತೇಳಿ ಅವರು ಕೂಡ ಈ ಖನಿಜ ಮಿತ್ರವನ್ನು ಸುಮಾರು ವರ್ಷದಿಂದ ಉಪಯೋಗಿಸ್ತಿದ್ದಾರೆ. ಅವರ ಭೂಮಿಯಲ್ಲಿ ಏನು ಬದಲಾವಣೆ ಆಯಿತು ಅನ್ನುವಂಥ ಎಲ್ಲ ಸಂಗತಿಯನ್ನು ಅವರ ಹತ್ರ ಕೇಳ್ತಾ, ನಾನು ರಮೇಶ್ ನೋಜಿಪಾಡಿ ಅಂತ, ಪಿಂಗಾರ ಕಂಪ್ನಿಯ ಸಕ್ರಿಯ ಸದಸ್ಯ ಹಾಗೂ ಸಾವಯವ ರೈತ. ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ತುಂಬಾ ಜೋರ, ವರ್ಷದಲ್ಲಿ ಒಂದು 4-5 ತಿಂಗಳು ಕಂಟಿನ್ಯೂಸ್ ಮಳೆ ಬರ್ತದೆ. ಅದರಿಂದಾಗಿ ಇಲ್ಲಿ ಸುಣ್ಣದ ಅಂಶ ಭೂಮಿಯಲ್ಲಿ ಬಹಳ ಕಡಿಮೆ. ಅದೇ ಅಡಿಕೆ ತೋಟದಲ್ಲಿ ಕಡೆ ಹೊಡೆಯೋದು, ನಳ್ಳೆ ತಾಳೋದು, ಕೆಲವು ರೋಗಗಳಿರ್ತವೆ, ಭೂಮಿಯಿಂದ ಕ್ರಿಮಿಗಳಿಂದ ಬರುವಂತ ರೋಗಗಳು. ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕಾಗಿ ಭೂಮಿಯಲ್ಲಿ ಸುಣ್ಣದ ಅಂಶ ಕಡಿಮೆ ಇರುವುದರಿಂದ, ಹುಳಿ ಮಣ್ಣಿನಿಂದಾಗಿ ಇಲ್ಲಿಯ ಈ ರೋಗಗಳು ಬರ್ತದೆ ಅಂತ ಹೇಳಿ ನಮ್ಮ ಒಂದು ಅನಿಸಿಕೆ ಸೈಂಟಿಸ್ಟ್ಗಳ ಅಂಬೋಣ. ಅದಕ್ಕೆ ಏನಾರು ಒಂದು ಸೊಲ್ಯೂಷನ್ ಇದೆ ಅಂತ ಹುಡುಕಿದಾಗ ನಮ್ಗೆ ಪಿಂಗಾರ ಕಂಪ್ನಿ ಸುಣ್ಣದ ಒಂದು ವಿಷಯ ಸಿಕ್ತು. ಇಂಥ ಸುಣ್ಣ ಅಲ್ಲಿ ಪಿಂಗಾರ ಕಂಪ್ನಿಯಲ್ಲಿ ಸೇಲ್ ಮಾಡ್ತಿದ್ದಾರೆ ಅಂತೇಳಿ ಅದನ್ನ ತಿಳ್ಕೊಂಡಾಗ ಅದರ ಹೆಸರು ಖನಿಜ ಮಿತ್ರ ಅಂತೇಳಿ. ಖನಿಜ ಮಿತ್ರ ಅಂತ ಎಂಬ ಒಂದು ಸುಣ್ಣ ಅದು ಪೆಲೆಟ್ ರೂಪದಲ್ಲಿ ಇರ್ತದೆ. ನಾವು ಈಗ ಯೂರಿಯಾ, ಪೊಟ್ಯಾಶ್ ಯಾವ ತರ ಹಾಕ್ತೇವೆ ಆ ತರದ ಪೆಲೆಟ್ಗಳಿದೆ. ಇದು ಮಾತ್ರ ಪ್ಯೂರ್ ಆದ ಆರ್ಗ್ಯಾನಿಕ್ ಸುಣ್ಣವಾಗಿರ್ತದೆ. ಇದು ನಮ್ಮ ತೋಟಗಳಿಗೆ ಒಂದೊಂದು ಮುಷ್ಟಿ ಅಡಿಕೆ ಮರಕ್ಕೆ ಒಂದು ಮುಷ್ಟಿಯಷ್ಟು ಹಾಕಿದಾಗ ನಿಮ್ಗೆ ಅದು ನಿಧಾನವಾಗಿ ರಿಲೀಸ್ ಆಗ್ತದೆ. ಅದಕ್ಕೆ ನೀರು ಈಗ ಯಾವ ಸುಣ್ಣ ಹಾಕುವ ಮುಂಚೆ ಹೇಳ್ತಾರೆ, ಸುಣ್ಣ ಹಾಕುವ ಮುಂಚೆ ನೀರು ಹಾಕಬೇಕು, ಮತ್ತೆ ಪುನಃ ನೀರು ಹಾಕಬೇಕು, ಇಲ್ಲದಿದ್ರೆ ನಿಮ್ಮ ಸುಣ್ಣದಿಂದ ಮರಕ್ಕೆ ತುಂಬಾ ಎಫೆಕ್ಟ್ ಆಗ್ತದೆ. ಇದರಲ್ಲಿ ಆ ತರ ಯಾವುದೇನಿಲ್ಲ. ಈ ಖನಿಜ ಮಿತ್ರ ಎಂಬ ಪ್ರಾಡಕ್ಟ್ ಅನ್ನ ನಾವು ಗಿಡಗಳಿಗೆ ಹಾಕಿದಾಗ ಅದು ನಿಧಾನವಾಗಿ ರಿಲೀಸ್ ಆಗ್ತದೆ, ಗಿಡಗಳಿಗೆ ಸಮಯಕ್ಕೆ ಸಿಗ್ತದೆ. ಮತ್ತೆ ನೀರು ಹಾಕದಿದ್ರು ಸ್ವಲ್ಪ ನೀರು ಹಾಕಿ ಪರವಾಗಿಲ್ಲ, ಅದು ನಮ್ಮ ಗಿಡಗಳಿಗೆ ಚೆನ್ನಾಗಿ ಸಿಗ್ತದೆ. ಅದರಿಂದ ನಾನು ಕಂಡಂತ ನನ್ನ ತೋಟದಲ್ಲಿ ಅದರಿಂದ ಆದಂತ ಒಂದು ಚೇಂಜಸ್ ಏನಂತ ಹೇಳಿದ್ರೆ, ನನ್ನ ತೋಟದಲ್ಲಿ ನಳ್ಳೆ ತಾಳೋದು ಕಡಿಮೆ ಆಗಿದೆ, ಮತ್ತೆ ಉರುವೆ ತಾಳೋದು ಕಡಿಮೆ ಆಗಿದೆ. ಉರುವೆ ತಾಳೋದ್ರೆ ಸಣ್ಣ ಮಿಡಿ ಬೀಳೋದು. ಆದ ಕಾರಣ ಇದರಿಂದ ನಾನು ತುಂಬಾ ಲಾಭ ಪಡೆದಿದ್ದೇನೆ. ನಾನೀಗ 3 ವರ್ಷದಿಂದ ಇದನ್ನು ಹಾಕ್ತಾ ಇದ್ದೇನೆ. ಇದು ತುಂಬಾ ಉತ್ತಮವಾದ ಪ್ರಾಡಕ್ಟ್ ಅಂತ ಹೇಳಲಿಕ್ಕೆ ನಾನು ಹೇಳ್ತಾ ಇದ್ದೇನೆ. ಎಲ್ಲ ರೈತರು ಉಪಯೋಗ ಮಾಡಿ ಅವರು ಲಾಭ ಪಡೆಯಿರಿ. ಜೈ ಹಿಂದ್. ಓಕೆ ಸ್ನೇಹಿತರೆ, ಇಬ್ರು ವಿಶೇಷವಾಗಿರುವಂಥ ತಜ್ಞರು ಮಾತಾಡಿದ್ದನ್ನು ಕೇಳಿದ್ರಿ. ನಿಮ್ಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಂಬರ್ ಇದರಲ್ಲಿ ಹಾಕಿದ್ದೇನೆ, ಅಥವಾ ನನ್ನನ್ನು ಕೂಡ ಕಾಂಟ್ಯಾಕ್ಟ್ ಮಾಡಬಹುದು. ನಮಗೆ ಅತ್ಯಂತ ವೇಗವಾಗಿ ರಿಸಲ್ಟ್ ಸಿಕ್ಕಿರುವಂಥ ಒಂದು ಸಂಗತಿಯನ್ನು ಹೇಳ್ತಾನೆ. ನಾನು ಇದನ್ನು ನಮ್ಮ ತರಕಾರಿಗೆ ಹಾಕ್ತಾ ಇದ್ದೇನೆ. ತರಕಾರಿಗೆ ಬೇರೆ ಬೇರೆ ರೀತಿಯ ಸಾವಯವ ಗೊಬ್ಬರಗಳನ್ನು ಹಾಕುವಾಗ ಭೂಮಿಗೆ ಸುಣ್ಣ ಹಾಕಬೇಕು ಅಂತ ತುಂಬ ಜನರು ಹೇಳ್ತಾರೆ. ಈ ರೀತಿಯ ಖನಿಜ ಮಿತ್ರವನ್ನು ಹಾಕಿದ ಪರಿಣಾಮವಾಗಿ ಅತ್ಯುತ್ತಮವಾಗಿರುವಂಥ ಫಲಿತಾಂಶ ಬಂದಿದೆ. ನೀವು ಕೂಡ ತರಕಾರಿಗಳಿಗೆ ಬೇರೆ ಎಲ್ಲದಕ್ಕೂ ಕೂಡ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ಅಡಿಕೆಗೆ ವರ್ಷದಲ್ಲಿ 2 ಬಾರಿ ಬೇಕಾಗಿರುವಂಥ ಒಂದು ವಿಶೇಷವಾಗಿರುವಂಥ ಒಂದು ಗೊಬ್ಬರ. ಇಂಥ ಎಲ್ಲ ವಿಚಾರಕ್ಕೋಸ್ಕರ ನಮ್ಮ ಚಾನಲ್ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡ್ತೀರಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಮತ್ತೊಂದು ಬಾರಿ ಧನ್ಯವಾದಗಳು.